ನಮಸ್ಕಾರ ವೀಕ್ಷಕರು, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿಗೆ ವೇಟ್ ಮಾಡ್ತಾ ಇದ್ರ. ಸೊ ಹಾಗಾದ್ರೆ ಬರೋದಿಲ್ಲ ಬಿಡಿ, ಯಾಕಂದ್ರೆ ಈ 3 ಕೆಲಸಗಳಲ್ಲಿ ಒಂದಾದ್ರೂ ನೀವು ಕೆಲಸಗಳನ್ನ ಮಾಡಲೇಬೇಕು. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡೋದನ್ನ ಹೇಳಿ. ಸೊ 3 ಕೆಲಸಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಗೋರ್ಮೆಂಟ್ ಹೇಳ್ತಾ ಇರುವಂತದ್ದು. ಸೊ ಹಾಗಾದ್ರೆ ಆ ಒಂದು 3 ಕೆಲಸಗಳು ಏನಪ್ಪ, ಸೊ ಆ ಒಂದು 3 ಕೆಲಸಗಳನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನ ಮಾಡಿದ್ರೆ 100% ಆಗಿ ನಮ್ ಗೃಹಲಕ್ಷ್ಮಿ ಯೋಜನೆ ಬರುತ್ತಾ? 100% ಬರುತ್ತೆ. ಇದು ಸರ್ಕಾರವೇ ಹೇಳ್ತಾ ಇರುವಂತಹ ಮಾಹಿತಿ. ಸೊ ಹಾಗಾದ್ರೆ ಈ ಒಂದು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡಿ, ಆ ಒಂದು 3 ಮಾಹಿತಿಗಳನ್ನ 100% ತಿಳ್ಕೊಳ್ಳಿ. ಮಹಿಳೆಯರು ಮುಖ್ಯವಾಗಿ ಪೂರ್ತಿಯಾಗಿ ಈ ವಿಡಿಯೋನ ವಾಚ್ ಮಾಡಿ. ಸೊ ಪೂರ್ತಿಯಾಗಿ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಟನ್ ಅಂತ ಸಬ್ಸ್ಕ್ರೈಬ್ ಆಗಿ ಬಿಡುತ್ತೆ ಕಣ್ರಿ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ. ಸೊ ಈಗ ನಾನು ಅದು ಇದು ಅಂತ ಹೇಳಲ್ಲ, ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಮೊನ್ನೇದಾಗಿ ಈಗಾಗಲೇ ಮುಖ್ಯವಾಗಿ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮೊನ್ನೆ ಪಾಯಿಂಟ್ ಅಂತೂ ನೆಕ್ಸ್ಟ್ 2 ಪಾಯಿಂಟ್ಗಳನ್ನ ನಾನು ತಿಳಿಸ್ಕೊಡ್ತೀನಿ. ಆ ಒಂದು ಪಾಯಿಂಟ್ ಒಂದೇದೇನಿದೆಯಲ್ಲ ಅದನ್ನು ಕೂಡ ಈಗ ಫಸ್ಟ್ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡಿ, ಒಂದೇ ಮಾಹಿತಿ ಏನಾಗಿರುತ್ತೆ ಅಂದ್ರೆ ದೃಢೀಕರಣ ಪತ್ರ. ಸೊ ಇದ್ರ ಬಗ್ಗೆ ನೀವು ಕೇಳಿರ್ತಾರ 100%. ಸಾಕಷ್ಟು ಯೂಟ್ಯೂಬರ್ಸ್ಗಳು ಕೂಡ ಹೇಳಿದ್ದಾರೆ. ಸೊ ಈ ಒಂದು ದೃಢೀಕರಣ ಪತ್ರವನ್ನ ನೀವೇ ಖುದ್ದಾಗಿ ರೆಡಿ ಮಾಡ್ಕೋಬೇಕು. ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ರಿ, ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ತಕ್ಷಣ. ಸೊ ಇದನ್ನ ಹೇಗೆ ರೆಡಿ ಮಾಡೋದು ಅಂತ. ಸೊ ನೀವೇ ಖುದ್ದಾಗಿ ರೆಡಿ ಮಾಡ್ಕೊಂಡು ನಿಮ್ಮ ಮುಖ್ಯಸ್ಥೆಯ ಸಿಗ್ನೇಚರ್ ಮಾಡ್ಕೊಂಡು ನಿಮ್ಮ ಮುಖ್ಯಸ್ಥೆಯ ಡಾಕ್ಯುಮೆಂಟ್ಸ್ ಏನು ರೇಷನ್ ಕಾರ್ಡ್ಗಳನ್ನ, ಆಧಾರ್ ಕಾರ್ಡ್ಗಳನ್ನ, ಬ್ಯಾಂಕ್ ಪಾಸ್ಬುಕ್ ಅನ್ನ ಹಚ್ಚಿಬಿಡಿ. ಸೊ ಒಂದು ದೃಢೀಕರಣ ಪತ್ರ ನಾವು ಏನದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಲ್ಲ, ಆದಾಯ ತೆರಿಗೆ ಪೇ ಮಾಡಲ್ಲ ಅಂತ ನೀವು ಏನ್ ಮಾಡಬೇಕು, ದೃಢೀಕರಣ ಪತ್ರವನ್ನ ರೆಡಿ ಮಾಡ್ಕೋಬೇಕು. ಟೈಪ್ ಮಾಡ್ಕೊಂಡು ಆನ್ಲೈನ್ ಸೆಂಟರ್ಗಳಲ್ಲಿ ಸೊ ಟೈಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅದನ್ನ ಎಲ್ಲಿ ಕೊಡಬೇಕು, ಯಾಕೆ ಕೊಡ್ಬೇಕು ಅನ್ನೋದಾದ್ರೆ, ಸೊ ನೀವು ಯಾಕೆ ಕೊಡಬೇಕು ಅದನ್ನ ನಾನು ಮೊದಲು ಹೇಳ್ತೇನೆ, ಅದನ್ನ ಎಲ್ಲಿ ಕೊಡಬೇಕು ನಂತರ ಹೇಳ್ತೇನೆ. ಇಲ್ಲಿ ನೋಡು, ಯಾಕೆ ಕೊಡ್ಬೇಕಂದ್ರೆ ಈಗಾಗಲೇ 1,78,000 ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಸೊ ಇತರ ಸಲುವಾಗಿನೇ, ಯಾವ ಸಲುವಾಗಿ ಅಂದ್ರೆ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವವರು ಮತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರುವಂತಹ ಮಹಿಳೆಯರ 100% ಎಲಿಜಿಬಲ್ ಇಲ್ಲದಂತಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರು. ಅಂತಹ ಮಹಿಳೆಯರನ್ನ ತೆಗೆದಾಕಿದ್ದಾರೆ. ಸೊ ಇನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ, ಅಲ್ಲಿ ನೀವು ಕೂಡ ಆಗಿರ್ಬೋದು. ಸೊ ಇದಕ್ಕೋಸ್ಕರ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಫ್ರೀಯಾಗಿ 2,000 ರೂಪಾಯಿ ಸಿಗುತ್ತೆ ಅಂದ್ರೆ ಇಷ್ಟಾದ್ರೂ ನಾವು ಕೆಲಸ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಕಾರಣಗಳಾಗಿರ್ತವೆ ಇದನ್ನ ತೆಗೆದಾಕಿಲಿಕ್ಕೆ. ಸೊ ಅದಕ್ಕೋಸ್ಕರ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ರೆ, ನೀವು ಪೇ ಮಾಡ್ತಾ ಇಲ್ಲ ಆದ್ರೂ ಸಹಿತ ನಿಮ್ಮ ಒಂದು DBT ಸ್ಟೇಟಸ್ ಅನ್ನ ಚೆಕ್ ಮಾಡಿದ ತಕ್ಷಣ, ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣ ಸೊ ನೀವು ಪೇ ಮಾಡ್ತಾ ಇದ್ರ ಅಂತ ತೋರಿಸ್ತಾ ಇರುವಂತದ್ದು ಗೋರ್ಮೆಂಟ್ಗೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಕೆಲಸವನ್ನ ಮಾಡಿ ಅಂತ ಒಂದು ಸರ್ಕಾರ ಆದೇಶವನ್ನ ನೀಡಿರುವಂತದ್ದು. ಸೊ ಈ ಒಂದು ದೃಢೀಕರಣ ಪತ್ರವನ್ನ ಸೊ ನಿಮ್ಮ ತಾಲೂಕಿನಲ್ಲಿರುವಂತಹ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಗೊತ್ತಾಯ್ತಲ್ಲ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ತಲುಪಿಸಬೇಕಾಗತ್ತೆ, ಕೊಡ್ಬೇಕಾಗತ್ತೆ. ಸೊ ಇದಿಷ್ಟು ಕೊಟ್ರೆ ಆ ಒಂದು ರೂಲ್ಸ್ ಏನಿದೆ ಅಲ್ಲ ಅದು ಮುಗೀತು. ಸೊ ಒಂದು ಪಾಲಿಸದ ಹಾಗೆ ಮತ್ತೆ ನಿಮ್ದು ಅಲ್ಲಿ ಕ್ಲಿಯರಿಫಿಕೇಶನ್ ಆದ್ರೆ ಮುಗಿದೋಯ್ತು. ನೀವೇನ್ ತಲೆ ಕೆಡ್ಸ್ಕೊಳ್ಳಿಕ್ ಹೋಗುವಂತಹ ಅಗತ್ಯವಿಲ್ಲ. ಗೃಹಲಕ್ಷ್ಮಿ ತಾನಾಗಿನೇ ಓಡೋಡಿ ಬರ್ತಾಳೆ. ಓಕೆನಾ? ಈಗಾಗಲೇ 4,000 ಹೆಚ್ಚಾಗಿ ಜಮಾ ಆಗ್ತಾ ಇರುವಂತದ್ದು. 2,000ಕ್ಕಿಂತ 11ನೇ ಕಂತಿನ ಹಣ ಮತ್ತೆ 12ನೇ ಕಂತಿನ ಹಣ ಸೇರಿಸಿ 4,000 ಹಣ ಜಮಾ ಆಗ್ತಾ ಇರುವಂತದ್ದು. ಇದು ನಿಜವಾಗಿರುವಂತಹ 100% ಒರಿಜಿನಲ್ ಮಾಹಿತಿ ನಾನು ಹೇಳ್ತಾ ಇರುವಂತದ್ದು. ಸೊ ಯಾಕಂದ್ರೆ ಸಾಕಷ್ಟು ಜನ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ಇನ್ನೂ ಕೂಡ ಜಮಾ ಆಗಿಲ್ಲ. ಇನ್ನೂ ಕೂಡ ಬಹಳಷ್ಟು ಜನರಿಗೆ ಜಮಾ ಆಗಿಲ್ಲ, ಒಪ್ಕೋತೀನಿ. ಯಾಕಂದ್ರೆ ಹಂತವಾಗಿ 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ ಈ ರೀತಿಯಾಗಿ ದಿನೇ ದಿನೇ ಸಾಕಷ್ಟು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ, ತಾಲೂಕಲ್ಲಿರುವಂತಹ, ಗ್ರಾಮದಲ್ಲಿರುವಂತಹ ಒಂದು ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಮಾಡ್ತಾ ಇರುವಂತದ್ದು. ಎಲ್ಲರಿಗೆ ಒಮ್ಮೆ ಮೊದಲಿನ ಹಾಗೆ 10 ಲಕ್ಷ 20 ಲಕ್ಷ ಈ ರೀತಿ ಅಂತೂ 100% ಜಮಾ ಮಾಡ್ತಾ ಇಲ್ಲ. ಸ್ವಲ್ಪ ಹಂತವಾಗಿ ಸ್ವಲ್ಪ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಮಾಡ್ತಾ ಇರುವಂತದ್ದು. ಸಾಕಷ್ಟು ಕಮೆಂಟ್ ಗಳನ್ನ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತೋರಿಸಿದೀನಿ. ಸೊ ಬೇಕಂದ್ರೆ ಇಲ್ಲಿ ಕೂಡ ತೋರಿಸ್ತೇನೆ, ನೋಡ್ಕೊಳ್ಳಿ. ಸೊ ಈ ಎಲ್ಲ ಕಮೆಂಟ್ ಗಳನ್ನ ಓದ್ಕೊಳ್ಳಿ ವೀಕ್ಷಕರೇ. ಸೊ ಇದಿಷ್ಟು ಕಮೆಂಟ್ಗಳು ಜನರಿಂದಾನೇ ಬಂದಿರುವಂತದ್ದು. ನಿನ್ನೇನು ಕೂಡ ಬಂದಿದ್ದಾವೆ, ಮೊನ್ನೆನೂ ಕೂಡ ಬಂದಿದ್ದಾವೆ, ಮೊನ್ನೆನೂ ಕೂಡ ಬಂದಿದ್ದಾವೆ, ಇನ್ನು ನಾಳೆನೂ ಕೂಡ ಬರುತ್ತೆ, ಇವತ್ತು ಕೂಡ ಬರುತ್ತೆ. ಯಾಕಂದ್ರೆ ದಿನೇ ಹಂತವಾಗಿ ಜಮಾ ಆಗ್ತಾ ಇರುತ್ತೆ, ದಿನೇ ಕಮೆಂಟ್ ಮಾಡ್ತಾ ಇರುವಂತದ್ದು. ಅದರಲ್ಲಿ ಹೆಚ್ಚಾಗಿ ಇನ್ನೂ ಕೂಡ ಒಂದು 30ದಿಂದ 40% ಫಲಾನುಭವಿಗಳಿಗೆ ಮಾತ್ರ ಬಂದಿರುವಂತದ್ದು ಹಣ. ಇನ್ನೂ ಕೂಡ 60% ಹಣ ವೇಟ್ ಮಾಡ್ತಾ ಇರುವಂತದ್ದು ಜನರು. ಸೊ ಅವ್ರಿಗೆಲ್ಲರಿಗೂ ಕೂಡ ಜಮಾ ಆಗತ್ತೆ, ನೀವು ವೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇನ್ನೂ ಕೂಡ ಬಹಳಷ್ಟು ಜನರಿಗೆ ಹೋಗೋದಿದೆ. ಇನ್ನು ಜುಲೈ ಮಂತ್ ಇನ್ನು 10 ದಿನ ಇದೆ ಕಣ್ರಿ. ಸೊ ವೇಟ್ ಮಾಡಿ, ಅದಕ್ಕೇನಾಗಲ್ಲ. ಸೊ ಅಲ್ಲಿವರೆಗೂ ಕೂಡ ಟೈಮ್ ಅವ್ರಿಗೆ ಇದ್ದೇನೆ, ಅವ್ರು ಕೊಡ್ತಾರೇನೆ. ಸೊ ಓಕೆನಾ? ಇದ್ರ ಬಗ್ಗೆ ಈಗ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಈಗ 2ನೇ ಒಂದು ಆಪ್ಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ?
ಈಗ ಎರಡನೇ ಆಪ್ಷನ್ ಏನಪ್ಪಾ ಅಂದ್ರೆ ಸೊ ಬೇಗ ನಿಮ್ಮ ಮೊಬೈಲ್ಗಳನ್ನು ಓಪನ್ ಮಾಡ್ಕೊಳ್ಳಿ. ಸೊ ಬೇಗ ನಿಮ್ಮ ಮೊಬೈಲ್ಗಳನ್ನು ಓಪನ್ ಮಾಡ್ಕೊಂಡ್ರೆ ಈಗ ನಿಮ್ಗೆ ಗೊತ್ತಿರಬಹುದು ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಡೆಡ್ ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರ. ಸೊ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ಡೆಡ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನಮ್ಮ ಒಂದು ರಾಜ್ಯದಲ್ಲಿ BPL ರೇಷನ್ ಕಾರ್ಡ್ದಾರರು ಹೆಚ್ಚಾಗಿದ್ದಾರೆ. ಅಂದ್ರೆ ಆ ಒಂದು ಬಡತನ ರೇಖೆಗಿಂತ ಕೆಳಗಡೆ ಇದ್ದವ್ರಿಗೆ ಅಷ್ಟೇ ಅಲ್ಲ, ಬಡತನ ರೇಖೆಗಿಂತ ಮೇಲ್ಗಡೆ ಇದ್ರೂ ಸಹಿತ ಈ ಒಂದು BPL ರೇಷನ್ ಕಾರ್ಡ್ಗಳಿಗೆ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಸೊ ಅಂತಹವರು ಕೂಡ ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸಿರುವಂಥದ್ದು. ಸೊ ಅಂತಹವರ ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಆಹಾರ ಇಲಾಖೆ. ಸ್ವತಃ ಆಹಾರ ಇಲಾಖೆಗೆ ಈಗ ಒಂದು ನಮ್ಮ CM ಆಗಿರುವಂತಹ ಸಿದ್ದರಾಮಯ್ಯನವರೇ ಆದೇಶವನ್ನ ನೀಡಿದ್ದಾರೆ. ಇಂತಹ ಒಂದು ಎಲಿಜಿಬಲ್ ಇಲ್ಲದಂತಹ ರೇಷನ್ಸ್ ಕಾರ್ಡ್ಗಳನ್ನ ಡೆಡ್ ಮಾಡಿ ರದ್ದು ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಸೊ ಬೇಗನ ಇಂತಹ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿರುವಂತಹ ಒಂದು ಟ್ಯಾಕ್ಸ್ ಪೇ ಮಾಡ್ತಾ ಇರುವಂತಹ ಎಲ್ಲ ಒಂದು ರೂಲ್ಸ್ಗಳನ್ನ ಮುಂದಿಟ್ಕೊಂಡು ಈ ಒಂದು 40 ಲಕ್ಷ ಬರೋಬ್ಬರಿ 40 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂಥದ್ದು. ಅದರ ಪೈಕಿ ಈಗಾಗಲೇ 5-6 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ. ಸೊ ಅದರಲ್ಲಿ ನೀವು ಕೂಡ ಆಗಿರ್ಬೋದಲ್ಲ, ನೀವು ಕೂಡ ಆಗಿದ್ರೆ ನಿಮಗೂ ಕೂಡ ಹಣ ಬರಲ್ಲ. ಸೊ ಅವಾಗ ಏನ್ ಮಾಡ್ತೀರಾ, ಆ ಒಂದು ರೇಷನ್ ಕಾರ್ಡ್ ರದ್ದು ಆಗಿದೆಯೋ ಇಲ್ವೋ ಹೇಗೆ ಚೆಕ್ ಮಾಡ್ಕೊಳ್ಳೋದು ಹಾಗಾದ್ರೆ ಅಂತ ನಿಮ್ಮ ತಲೆಯಲ್ಲಿ ಸಹಜವಾಗಿ ಕ್ವಶನ್ ಉಂಟಾಗ್ಬೋದು. ಸೊ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಅನ್ನ ನಿಮ್ದು ರದ್ದಾಗಿದೆ ಇಲ್ವೋ ಅನ್ನೋದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ದಷ್ಟೇ ಅಲ್ಲ, ನಿಮ್ಮ ತಾಲೂಕಿನಲ್ಲಿರುವಂತಹ ಎಲ್ಲರ ಒಂದು BPL ರೇಷನ್ ಕಾರ್ಡ್ ಹೊಂದಿರುವಂತಹ ಜನರ ರದ್ದಾಗಿದೆವೋ ಇಲ್ವೋ ಅನ್ನೋದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ಮೊಬೈಲ್ ಅಲ್ಲೇನೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಮೊಬೈಲ್ಗಳನ್ನ ಓಪನ್ ಮಾಡ್ಕೊಳ್ಳಿ. ಮೊಬೈಲ್ ಅನ್ನ ಓಪನ್ ಮಾಡ್ಕೊಂಡು ನೆಟ್ ಆನ್ ಮಾಡ್ಕೊಂಡು ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತೆ ನೀವು. ಸೊ ಮೊದಲನೇದಾಗಿ ನೀವೇನ್ ಮಾಡಿ, ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಏನ್ ಮಾಡಿ, ನೀವು ಆಹಾರ ಅಂತ ಟೈಪ್ ಮಾಡಿ. ಸಿಂಪಲ್ ಆಗಿ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಆಹಾರ ಅಂತ ಟೈಪ್ ಮಾಡಿ. ಸೊ ಆಹಾರ ಅಂತ ಟೈಪ್ ಮಾಡಿದ್ಮೇಲೆ ಏನು ಮಾಡಬೇಡಿ, ಒಂದೇ ಆಪ್ಷನ್ ಮೇಲೆ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂತ ಅದ್ರ ಮೇಲೆನೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ಈ ತರ ಪೇಜ್ ಓಪನ್ ಆದ ತಕ್ಷಣ ನೀವು ಅನ್ಕೋಬಹುದು ಸೈಡ್ 3 ಡಾಟ್ಸ್ ಇದೆ, ಇಲ್ಲಿ ನೋಡಿ ಸೈಡ್ 3 ಡಾಟ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ. ಸೊ ಡೆಸ್ಕ್ಟಾಪ್ ಸೈಟ್ ಮೇಲೆ ಸೈಡ್ ಒಂದು ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ದು ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ. ಸೊ ಜೂಮ್ ಇನ್ ಜೂಮ್ ಔಟ್ ಆದ ತಕ್ಷಣ ನೀವೇನ್ ಮಾಡಬೇಕು, ಇಲ್ಲಿ ಸೈಡ್ 3 ಡಾಟ್ಸ್ ಇದಾವೆ ನೋಡಿ. ಸೊ ಸೈಡ್ ಬರ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಸಾಕಷ್ಟು ಆಪ್ಷನ್ಗಳು ಬರ್ತವೆ. ಸೊ ಕನ್ಫ್ಯೂಷನ್ ಆಗಬೇಡಿ. ಸೊ ಮೊದಲನೇದಾಗಿ ನೀವು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವುದಂದ್ರೆ ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೇಷನ್ ಕಾರ್ಡ್ಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟ್ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಶೋ ಕ್ಯಾನ್ಸಲ್ಡ್ ಅಂಡ್ ಸಪ್ಲೈ ಏನು ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಕಡೆ ಸೈಡ್ ಒಂದು ಸರಿಸಿದ ತಕ್ಷಣ ನಿಮಗೆ ಈ ತರ ಒಂದು ಪೇಜ್ ಕಾಣಿಸುತ್ತೆ. ಸೊ ಈ ತರ ಒಂದು ಪೇಜ್ ಕಾಣಿಸಿದ ತಕ್ಷಣ ನೀವು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ತಾಲೂಕು, ಮಂತು, ಇಯರ್ ಅಂತೂ ಸೆಲೆಕ್ಟ್ ಆಗಿದೆ ನಮಗೆ, ಯಾಕಂದ್ರೆ ಇದೇ ವರ್ಷದ ಬೇಕಾಗಿರುವಂಥದ್ದು. ಸೊ ಮೊದಲನೇದಾಗಿ ಡಿಸ್ಟ್ರಿಕ್ಟ್ ನಿಮ್ದು ಯಾವ್ದಿದೆ, ಜಿಲ್ಲೆ ಯಾವ್ದಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಮ್ದು ಬೆಳಗಾವಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ತಾಲೂಕು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತು, ಸೊ ಇದೇ ಜುಲೈ ಮತ್ತೆ ಜೂನ್ದು ಕೂಡ ಎರಡು ಚೆಕ್ ಮಾಡ್ಕೊಳ್ಳಿ ನೀವು. ನಾನು ಜುಲೈದಷ್ಟೇ ಈಗ ತೋರಿಸ್ತೀನಿ. ಸೊ ಇಲ್ಲಿ ಜುಲೈ ನೋಡ್ಕೊಳ್ಳಿ. ಸೊ ಜುಲೈದ್ ನಾನು ಕ್ಲಿಕ್ ಮಾಡಿದೆ. ನೆಕ್ಸ್ಟ್ 2024 ಇಯರ್ ಇದೆ. ಸೊ ಈಗ ಗೋ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು, ಕ್ಲಿಯರ್ ಅಲ್ಲ, ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಪೇಜ್ ನಿಮಗೆ ಕೆಳಗಡೆ ಬಂದ್ಬಿಡತ್ತೆ. ಸೊ ನೀವು ಅನ್ಕೋಬಹುದು ಸೊ ಇಷ್ಟೇನಾ ಲಿಸ್ಟು ಅಂತ. ಈ ಕಡೆ ಕೆಳಗಡೆ ಈ ತರ ನೀವು ಸ್ಕ್ರೋಲ್ ಮಾಡಬೇಕಾಗತ್ತೆ. ಸೊ ಅವಾಗ ನಿಮಗೆ ಕೆಳಗಡೆ ಇರುವಂತಹ ಲಿಸ್ಟ್ಗಳು ಕಾಣಿಸ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಎಲ್ಲರದು ಯಾರ್ಯಾರ್ದು ಒಂದು ನಿಮ್ಮ BPL ರೇಷನ್ ಕಾರ್ಡ್ಗಳು ರದ್ದಾಗಿದಾವೆ ನೋಡಿ. ಸೊ ಅವರೆಲ್ಲರದು ಲಿಸ್ಟು ಇಲ್ಲಿರುತ್ತೆ. ಸೊ ನೀವಷ್ಟೇ ತಿಳ್ಕೊಬೇಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ರೀತಿ ಇದೆ. ಸೊ ಚೆಕ್ ಮಾಡ್ಕೊಳ್ಳಿ ಅಂತ ಅವ್ರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ತಿಳಿಸಿ. ಓಕೆನಾ. ಸೊ ಇಲ್ಲಿ ನೋಡ್ಕೋಬಹುದು ಸಾಕಷ್ಟು ಜನರ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬಹುದು ಇಲ್ಲಿ ವೆರಿಫೈಡ್ ಅಂಡ್ ಕ್ಯಾನ್ಸಲ್ಡ್ ಅಂತ ಇದೆ ನೋಡಿ. ಸೊ ಇವ್ರದ್ದು ಕ್ಯಾನ್ಸಲ್ಡ್ ಆಗಿರುವಂತದ್ದು, ರದ್ದು ಆಗಿರುವಂತದ್ದು BPL ರೇಷನ್ ಕಾರ್ಡ್. ಓಕೆನಾ. ಸೊ ಯಾವ ದಿನಾಂಕದಂದು ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, 5/7/2024. ಇದೇ ಜುಲೈನಲ್ಲಿ 5ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿರುವಂತದ್ದು. ಈಗ 15ನೇ ತಾರೀಕು ಕೂಡ ಲಿಸ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಂದ್ರೆ ನೋಡ್ಕೊಳ್ಳಿ, ಇಲ್ಲಿ 7ನೇ ತಾರೀಕು ಮಾಡಿದ್ದಾರೆ, 8ನೇ ತಾರೀಕು ಮಾಡಿದ್ದಾರೆ, 9, 10, 11 ದಿನೇ ರದ್ದು ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ದಿನೇ ರದ್ದು ಮಾಡ್ತಾ ಇರಬಹುದು, ನಿಮ್ದು ಕೂಡ ರದ್ದು ಆಗಬಹುದಾಗಿರುತ್ತೆ. ಸೊ ಹೀಗಾಗಿ ಎಚ್ಚರಿಕೆಯಿಂದ ಮತ್ತೆ ಇಲ್ಲಿ ನೋಡಿ ಅಂಡರ್ ಸಸ್ಪೆನ್ಸ್ ಅಂತ ಇದೆ. ಸೊ ಇಂಥವ್ರು ಏನ್ ಮಾಡ್ಬೇಕಂತ ನೀವು ಕೇಳಬಹುದು. ನಿಮ್ದು ಇನ್ನೂ ಕೂಡ
ರದ್ದು ಆಗಿಲ್ಲ, ಚೆಕ್ ಮಾಡ್ತಾ ಇದ್ದಾರೆ, ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ, ಪ್ರೊಸೆಸಿಂಗ್ ನಲ್ಲಿದೆ. ಸೊ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬಹುದು. ಓಕೆನಾ. ಸೊ ಇದಿಷ್ಟು ಆದ್ಮೇಲೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಸೊ ನಿಮ್ಮ ಒಂದು ಸ್ನೇಹಿತರಿಗೆ ತಿಳಿಸಿ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಇದೆ. ಸೊ ಚೆಕ್ ಮಾಡ್ಕೊಂಡು ನೋಡಿ ರದ್ದಾಗಿದೆ ಇಲ್ವೋ. ಸೊ ಯಾರು ಬೇಕಾದ್ರೂ ರದ್ದಾಗಬಹುದಾಗಿರುತ್ತೆ, ಅದಕ್ಕೋಸ್ಕರ ಚೆಕ್ ಮಾಡ್ಕೊಂಡು ನೋಡಿ. ಸೊ ರದ್ದಾದ್ಮೇಲೆ ನೀವು ಏನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಬೇಗನೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ದೃಢೀಕರಣ ಪತ್ರ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಬೇಕಾದ್ರೆ ಸಲ್ಲಿಸಿ ಅಂತ ನಾನು ಹೇಳಿದೀನಿ. ಸೊ ಈಗ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಇದು ಕೂಡ. ಸೊ ನಿಮ್ ಕೊನೆಯದಾಗಿ ನಿಮ್ಗೆ ಇವಿಷ್ಟು ಎರಡು ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನಿಮ್ಗೆ ಇಷ್ಟು ಎರಡು ಮಾಡಿದಿರಿ, ಟ್ರೈ ಮಾಡಿದೀವಿ, ಆದ್ರೂ ಸಹಿತ ನಮ್ಗೆ ಇನ್ನೂ ಒಂದು ಮಾಡಿಬಿಡ್ಬೇಕು ನಾವು ಅಂತ ನೀವು ಅನ್ಕೊಂಡಿದ್ದಾದ್ರೆ ಗೃಹಲಕ್ಷ್ಮಿ ಹಿಂದಿನ ಪೆಂಡಿಂಗ್ ಹಣ ಕೂಡ ನಿಮಗೆ ಬೇಕಂದ್ರೆ ಈ ಒಂದು 11ನೇ ಕಂತು 12ನೇ ಕಂತು ಅಷ್ಟೇ ಅಲ್ಲ, ಹಿಂದಿರುವಂತಹ ಕಂತುಗಳು ಕೂಡ ನಮಗೆ ಬೇಕಪ್ಪ ಅಂತ ಅಂದ್ರೆ ನೀವು ಏನ್ ಮಾಡ್ಬೇಕು, ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು. ಸೊ ಮುಖ್ಯವಾಗಿ ಇವುಗಳನ್ನ ಒಯ್ಯಬೇಕಾಗತ್ತೆ. ನಿಮ್ಮ ಒಂದು ತಾಲೂಕಿನಲ್ಲಿರುವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕು, ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು, ಸೊ ನಾವು ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಎಲ್ಲನೂ ಕೂಡ ಕ್ಲಿಯರ್ ಇದಾವೆ. ಸೊ ಬೇಕಾದ್ರೆ ಮೊಬೈಲ್ ನಂಬರ್ ಕೂಡ ಚೆಕ್ ಮಾಡ್ಕೊಳ್ಳಿ, ಇದೇ ಲಿಂಕ್ ಆಗಿರುವಂತದ್ದು ಎಲ್ಲದಕ್ಕೂ ಕೂಡ. ಸೊ ಎಲ್ಲಕ್ಕೂ ಒಂದಕ್ಕೊಂದು ಲಿಂಕ್ ಇದಾವೆ, ಎಲ್ಲ ಒಂದು ಹೆಸರು ಸೇಮ್ ಇದಾವೆ, ಸೊ ಅಡ್ರೆಸ್ ಕೂಡ ಸೇಮ್ ಇದಾವೆ, ಏನೂ ಕೂಡ ಚೇಂಜಸ್ ಇಲ್ಲ. ಮೊದಲಿಗೆ ಕಂತುಗಳು ಬಂದ್ವು, ಅದೇ ಮಧ್ಯದಲ್ಲಿ ಪೆಂಡಿಂಗ್ ಉಳಿದಿದಾವೆ. ಸೊ ಇವಿಷ್ಟು ನಮಗೆ ಕಂತುಗಳನ್ನ ಹಾಕೊಡಿ. ಎಲ್ಲನೂ ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಮೊದಲೇದಾಗಿ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡ್ಕೊಂಡ ತಕ್ಷಣ ಸೊ ಎಲ್ಲನೂ ಕೂಡ ಕ್ಲಿಯರ್ ಇದೆ, ಸೊ ಇವರು ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ ಅನಿಸಿದ್ರೆ ಸೊ ನಿಮ್ಗೆ ಏನ್ ಮಾಡ್ತಾರೆ, ನೆಕ್ಸ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿರ್ತವೆ ಸೊ ಅವೆಲ್ಲನೂ ಕೂಡ ಹಾಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ. ಸೊ ಇದಿಷ್ಟು ಮೇಲ್ಗಡೆಯಿಂದ ಬಂದಿರುವಂತಹ ಒಂದು ಮಾಹಿತಿ ಆಗಿರುತ್ತೆ, ಇದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಫೇಕ್ ನ್ಯೂಸ್ ಅನ್ಕೊಳ್ಳಿ. ಸೊ ಅದಕ್ಕೆ ನಾವು ಪರಕ್ ಬಿಡಲ್ಲ, ಯಾಕಂದ್ರೆ ಏನ್ ಮೇಲ್ಗಡೆಯಿಂದ ಬಂದಿರುತ್ತೆ ಅದೇ ಮಾಹಿತಿ ಹೇಳ್ತೀವಿ. ಸೊ ಅವರೇ ಹೇಳಿರುವಂತದ್ದು ಅಮೌಂಟ್ ಹಾಕ್ತಾ ಇದೀವಿ ಅಂತ ಅವರೇ ಹೇಳ್ತಾ ಇರುವಂತದ್ದು, ನಾವು ಹೇಳ್ತಾ ಇರುವಂತದ್ದು. ಅವ್ರು ಏನ್ ಹೇಳಿದ್ದಾರೆ, ಸರ್ಕಾರದಿಂದ ಏನ್ ಮಾಹಿತಿ ಬರುತ್ತೆ. ಸೊ ಈಗ ಅವ್ರು ಆಯ್ಕೆ ಆಗಿದಾರ ಅಂದ ಬಳಿಕ ಕಾಂಗ್ರೆಸ್ನವರು ಅವರೇ ಈಗ ಸರ್ಕಾರ ಅಂದ ಹಾಗೆ, ಹೌದಲ್ವಾ. ಸೊ ಅವ್ರೇನ್ ಹೇಳಿರುವಂತಹ ಮಾಹಿತಿನೇ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು. ಸೊ ನಾವೇನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಅವ್ರು ಹಾಕ್ಲಿಲ್ಲ ಅಂದ್ರೆ, ಅವ್ರು ಹೇಳಿ ಕೂಡ ಹಾಕ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಬರಲ್ಲ ವೀಕ್ಷಕರೇ. ಸೊ ನೀವೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಸೊ ಕಮೆಂಟ್ ಮಾಡಿ ಬಂದಿಲ್ಲ ಅಂತ, ಬಂದಿದ್ದವರು ಮುಖ್ಯವಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮ ಹತ್ರ ನನಗೆ ಪರ್ಸನಲ್ ಆಗಿ ರಿಕ್ವೆಸ್ಟ್ ಕಣ್ರಿ. ಸೊ ಯಾರು ಅಮೌಂಟ್ ಬಂದಿರುವವರು ಗೃಹಲಕ್ಷ್ಮಿ ಯೋಜನೆದು, ಸೊ ಅವ್ರು ಮುಖ್ಯವಾಗಿ ಕಮೆಂಟ್ ಮಾಡಿ. ಯಾಕಂದ್ರೆ ಬರ್ತಾ ಇದೆ ಅಮೌಂಟ್ ಅಂತೂ ನಿಜವಾಗ್ಲೂ ಬರ್ತಾ ಇದೆ, 100% ಬರ್ತಾ ಇದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಂತವಾಗಿ ಸ್ವಲ್ಪವಾಗಿ ಜಮಾ ಆಗ್ತಾ ಇದೆ. ಸೊ ಅವರು ಮುಖ್ಯವಾಗಿ ಕಮೆಂಟ್ ಮಾಡಿದ್ರೆ ಬಂದಿಲ್ಲದವರ ಒಂದು ಹಣ ಬರತ್ತೆ ಅಂತ ಭರವಸೆ ಆದ್ರೂ ಬರತ್ತೆ ಕಣ್ರಿ. ಸೊ ನಿಮ್ ಬಂದ ಮೇಲೆ ವಿಡಿಯೋ ನೋಡೋದು ಬಿಡಿ, ಆದ್ರೆ ಸೊ ಒಂದ್ ಸ್ವಲ್ಪ ಕಮೆಂಟ್ ಮಾಡ್ಬಿಡಿ, ಜನರಿಗೆ ಗೊತ್ತಾಗ್ಲಿ, ಅದೇ ನಮ್ಮ ಅಭಿಪ್ರಾಯ. ಸೊ ನಾವು ಕೂಡ ಅದೇ ಶ್ರಮ ಪಡ್ತಾ ಇರುವಂತದ್ದು. ಸೊ ಜನರಿಗೆ ಮುಖ್ಯವಾಗಿರುವಂತಹ ಮಾಹಿತಿಗಳನ್ನ ತಿಳಿಸ್ಕೊಡೋದು. ಸೊ ನಮ್ಮಿಂದ ಏನಾದ್ರೂ ಹೆಲ್ಪ್ ಆಗತ್ತೆ, ಸೊ ನಿಮ್ಮಿಂದ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ ಯೂಟ್ಯೂಬ್ ನಲ್ಲಿ. ಸೊ ಅದೇನಿಲ್ಲ, ಸೊ ಇದ್ದಕ್ಕಿದ್ದಂಗೆ ಹೇಳ್ತೀವಿ. ಸೊ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಆದ್ರೆ ನಿಮಗೆ ಮುಖ್ಯವಾಗಿ ನಾವು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕಂತಾನೆ ಈ ಒಂದು ಧ್ಯೇಯ ಆಗಿರುತ್ತೆ. ಸೊ ಮುಖ್ಯವಾಗಿ ಬಂದಿರುವವರು ಕಮೆಂಟ್ ಮುಖಾಂತರ ತಿಳಿಸಿ, ಎಲ್ಲರಿಗೂ ಕೂಡ ಮಾಹಿತಿಯನ್ನ ನೀವು ಕೂಡಿ ತಿಳಿಸೋಣ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.